ಅದರ ಜೊತೆಗೆ ಅಲ್ಲಿಯ ಸಾಮೀಪ್ಯದ ಚೇರ್ನಾಳ ಮತ್ತು ಜಮಖಂಡಿ ಕೆಲವು ಭಾಗಗಳನ್ನು ತೊಗೊಂಡು ನಮ್ಮ ಜಿಲ್ಲೆಯನ್ನು ಘೋಷಣೆ ಮಾಡಿರಿ, ಅಥಣಿ ಜಿಲ್ಲೆಯನ್ನು ಘೋಷಣೆ ಮಾಡಿರಿ ಅಂತ ಹೇಳಿದ್ದಾರೆ. ಅವ್ರ ವಿಚಾರ ಸರಿ ಇರ್ಬೋದಿಲ್ಲ ಅಂತಲ್ಲ, ಅದ್ರ ಬಗ್ಗೆ ನಾವು ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಹೌದು, ಅವರು ಕ್ಷೇತ್ರ ಶ್ರೇಷ್ಠನ ದೊಡ್ಡದನ. ಆದರೆ ಈ ಉಳಿದ ಕ್ಷೇತ್ರ ಒಂದೇ ಇಟ್ಕೊಳ್ರಿ ಅಂತ ಹೇಳುವಂಥ ಹಕ್ಕು ಅವರಿಗೆ ನೈತಿಕ ಹಕ್ಕು ಇಲ್ಲದ, ಡಿಸಿಷನ್ ಮಾಡಬೇಕಾಗಿ ಸರ್ಕಾರ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆಯ್ತು, ಸಲಹೆ ಕೊಟ್ಟಲ್ಲ ತಿಳ್ಕೊಳ್ಳು, ಆದರೂ ಆ ಸಲಹೆ ಅಷ್ಟು ಸಂಬಂಧ ಸಾಲಲ್ಲ ಅಂತೆ. ಯಾಕಂದ್ರೆ ಇವತ್ತು ಭಾಳ ಪ್ರಾಮುಖ್ಯದ ಜಿಲ್ಲೆಗಳಾಗೋದು. ಮತ್ತು ಇನ್ನೊಂದು ಮಾತು ಇಲ್ಲಿ ಕನ್ಫರ್ಮ್ ಅದ, ಬೆಳಗಾವಿ ವಿಶೇಷವಾಗಿ ಕನ್ನಡದಲ್ಲಿ ಉಳಿದು ಕರ್ನಾಟಕದಲ್ಲಿ ಉಳಿದು ಅಂಥ ಪ್ರಸಂಗ ಬಂದರೆ ಇಡೀ ಕನ್ನಡಿಗರೆಲ್ಲ ಒಂದಾಗಿ ಹೋರಾಟ ಮಾಡಿದ್ರು ಅನ್ನೋದಕ್ಕೆ ಸಾಕ್ಷಿಗಳು ಇತಿಹಾಸ ಸಾಕಷ್ಟು ಇದ್ದಾವೆ. ಬೈಲಹೊಂಗಲ ಜನ ಆಗಿರ್ಬೋದು, ಅಥಣಿ ಜನ ಆಗಿರ್ಬೋದು, ಗೋಕಾಕ್ ಚಿಕ್ಕೋಡಿ ಜನ ಆಗಿರ್ಬೋದು, ಇದನ್ನು ವಿರೋಧ ಮಾಡಿದ್ದಾರೆ. ಬೆಳಗಾವಿ ನಮ್ಮೊಳಗೆ ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ. ವಿಶೇಷವಾಗ್ಯಾರ ಕೇವಲ ಬೆಳಗಾವಿಯ ಕರವೇ ಆಗಿರ್ಬೋದು, ಮತ್ತೇನು ಹೋರಾಟಗಾರ ಇರ್ಬೋದು, ಅವರಷ್ಟರಿಂದ ಉಳಿದಿಲ್ಲ. ಬೆಳಗಾವಿ ಕರ್ನಾಟಕದಲ್ಲೇ, ಅದಕ್ಕೆಲ್ಲ ಇವರೆಲ್ಲ ಹೋರಾಟದ. ಅದರರ್ಥ ಇದೇ ಕಾರಣಕ್ಕೆ ಅಲ್ಲಿ ಬೆಳಗಾವಿ ಹೋಗ್ತದಂತಲ್ಲ, ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಅದ. ಬಟ್ ಆದರೆ ನಮಗೊಂದು ಪ್ರಬಲವಾದಂಥ ವಾದಗಳಿದ್ದಾವೆ. ಅಲ್ಲಿ ಕನ್ನಡ ಬೆಳೆದ MA ಸ್ಫೂರ್ತಿಯಾಗಿ ನಿರ್ನಾಮ ಆಗ್ಯದ, ಅದು ಹೇಳುವಂಥ ಸ್ಥಿತಿ ಇಲ್ಲ. ಮರಾಠಿಗಳ ಜೊತೆಗೆ ಕನ್ನಡಿಗರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ನಾವು ಕನ್ವಿನ್ಸ್ ಮಾಡಬೇಕಾಗಿದೆ. ಮತ್ತು ಹಂಗೆ ಇದೀವಿ. ಇಲ್ಲೇ ಮರಾಠಿಗರ ಮತ್ತು ಕನ್ನಡಿಗರ ಮಧ್ಯದಲ್ಲಿ ಯಾವುದೇ ಡಿಫ್ರೆನ್ಸ್ ಆಫ್ ಒಪಿನಿಯನ್